ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೇಗೆಲ್ಲ ನಮ್ಮ ಮನೆಯಲ್ಲಿ ಹಬ್ಬನ ಆಚರಿಸ್ತೀವಿ ಅಂತ ತೋರಿಸ್ತೀನಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ. ಸೊ ಇವಾಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಮ್ಮ ಅಪ್ಪ ಅಮ್ಮನಿಗೆ ಟೀ ಬೇಕಂತೆ, ಸೊ ಅವರಿಗೆ ಟೀ ಮಾಡಿಕೊಡೋಣ. ಆ್ಯಂಡ್ ಅದಾದಮೇಲೆ ಲಕ್ಷ್ಮಿಗೆ ಉಡಿಸೋ ಸೀರೆನ ಪ್ರೀಪ್ಲೀಟ್ ಮಾಡಿ ಇಟ್ಕೊತೀನಿ ನಾನು. ಸೊ ಅಪ್ಪ ಉಡಿಸ್ತಾರೆ ಆ್ಯಕ್ಚುಲಿ. ಸೊ ಅಮ್ಮ ಅಡುಗೆ ಮಾಡ್ಕೊತಾರೆ, ನಾಳೆ ಏನೇನು ಬೇಕಾಗುತ್ತೆ ಅದೆಲ್ಲ ಏನೇನೋ ಪ್ರಿಪೇರ್ ಮಾಡ್ಕೊಬೇಕು. ಸೊ ಅದೆಲ್ಲ ಮಾಡ್ಕೊತಾರೆ. ಸೊ ಅದಕ್ಕೆ ಇವಾಗ ನಾನು ಬ್ಲೌಸ್ ಪೀಸ್ ಏನಿರುತ್ತೆ ಸ್ಯಾರಿಯಲ್ಲಿ ಕಟ್ ಮಾಡೋದಕ್ಕೆ ಮಮ್ಮಿ ಕೊಟ್ಟಿದ್ದೀನಿ. ಸೊ ಅವ್ರು ಕಟ್ ಮಾಡಿ ಕೊಟ್ಟಿದ ತಕ್ಷಣ ನಾವು ಪ್ರೀಪ್ಲೀಟ್ ಮಾಡಿ ಇಟ್ಕೊಂಡ್ಬಿಡೋಣ. ಸ್ಯಾರಿನ ಶೇರ್ ಮಾಡಿರ್ತೀನಿ, ಸೊ ಕೊನೆವರೆಗೂ ನೋಡಿ, ಓಕೆನಾ? ಕಮ್ ಲೆಟ್ಸ್ ಸ್ಟಾರ್ಟ್. ಸ್ಯಾರಿ ಎಲ್ಲ ಡ್ರ್ಯಾಪ್ ಮಾಡಿಟ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೆ. ಇವರಂತೂ ಯಾವಾಗಲೂ ನನ್ನ ರೋಡಲ್ಲಿ ಮಾತಾಡಿಸ್ತಾನೆ ಇರ್ತಾರೆ ನಾನು ಹೋಗೋವಾಗೆಲ್ಲ. ಸೊ ಅದಾದಮೇಲೆ ನಮ್ಮ ಅಕ್ಕನ ಮನೆಗೆ ಬಂದೆ. ಇಲ್ಲೇ ನಮ್ಮ ಮನೆ ರೋಡಲ್ಲೇ ಇರೋದು, ಒನ್ ಮಿನಿಟ್ ಆಗುತ್ತೆ ಅಷ್ಟೇ, ವಾಕ್ ಮಾಡ್ಕೊಂಡು ಹೋಗ್ಬೋದು. ಹೋಗಿದ ತಕ್ಷಣ ನಮ್ಮ ಅಕ್ಕನ ಮಗಳು ಬಂದಿದ್ಲು. ಅವಳಂತೂ ಕಂಪ್ಲೇಂಟ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಅಮ್ಮ ಪರ್ಚ್ತು ಹೊಡೀತು ಅಂತ. ಸೊ ಅವಳು ಕಂಪ್ಲೇಂಟ್ ಅಂತೂ ನಿಲ್ಲೋದೇ ಇಲ್ಲ ಬಿಡಿ, ಯಾವಾಗಲೂ ಕಂಪ್ಲೇಂಟ್ ಹೇಳ್ತಾನೆ ಇರ್ತಾಳೆ. ಆಮೇಲೆ ಹಾಯ್ ಮಾಡು ಅಂತ ಹೇಳಿದೆ, ಅದಕ್ಕೆ ಊಟ ಮಾಡ್ಕೊಂಡು ಫೋನ್ ನೋಡಿಕೊಂಡು ಹಾಯ್ ಮಾಡ್ತಾಯಿದ್ಲು. ಸೊ ಅವಳು ಅಲ್ಲಿ ನಮ್ಮ ಅಕ್ಕ ಇದ್ದಾಳಲ್ಲ, ಅವಳು ಮೆಹಂದಿ ಆರ್ಟಿಸ್ಟು. ಸೊ ಅವಳ ಕೈಲೇ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೆ ನಾನು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹೋಗಿದ್ರೆ ಅಲ್ಲಿ ನೋಡಿದ್ರೆ ಚೇಂಜ್ ಆಗಿಬಿಡ್ತು. ನಾನೇ ಎಲ್ಲರಿಗೂ ಮೆಹಂದಿ ಹಾಕ್ಕೊಂಡು ಕೂತ್ಕೊಂಡೆ. ಸೊ ಇವಳು ನನ್ನ ಇನ್ನೊಂದು ಅಕ್ಕ, ಇವಳು ಆಫೀಸ್ಗೆ ಹೋಗಿದ್ಲು. ಸೊ ಬಂದ್ಲು ಅಂತ ಅವಳಿಗೂ ಮೆಹಂದಿ ಹಾಕ್ತಿದ್ದೆ. ಫಸ್ಟ್ ಇವಳಿಗೆ ಹಾಕಿದ್ದೆ ನಾನು ಆಲ್ರೆಡಿ, ಫ್ರಂಟ್ ಹ್ಯಾಂಡ್ ನಾನು ಹಾಕಿದ್ದೆ, ಬ್ಯಾಕ್ ಹ್ಯಾಂಡ್ ಅವಳು ಹಾಕ್ಕೊಂಡಿದ್ಲು. ಸೊ ಅದಾದಮೇಲೆ ಇವಳಿಗೂ ಕೂಡ ಸಿಂಪಲ್ಲಾಗಿ ಲೋಟಸ್ ಡಿಸೈನ್ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಲೋಟಸ್ ಡಿಸೈನ್ ಹಾಕಿದ್ದೆ. ಅದಾದಮೇಲೆ ನಮ್ಮ ಅತ್ತೆಗೂ ಕೂಡ ಮೆಹಂದಿ ಹಾಕಿದೆ, ಬಟ್ ಅದು ವೀಡಿಯೋ ಮಾಡ್ಕೊಂಡಿಲ್ಲ. ನೋಡ್ತಿರ್ಬೋದು ಔಟ್ಪುಟ್ ಎಷ್ಟು ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಬ್ಯಾಕಿಗೆ ಸಿಂಪಲಾಗಿರಲಿ ಅಂತ ಹೇಳಿದ್ಲು ನಮ್ಮ ಅಕ್ಕ. ಸೊ ಅದಕ್ಕೆ ಸಿಂಪಲಾಗಿ ಒಂದು ಲೈನ್ ಹಾಕಿದ್ದೆ. ಅದಾದಮೇಲೆ ನಾನು ಈ ಥರ ಕೋಲಮ್ ಡಿಸೈನ್ ಅಂತ ಟ್ರೆಂಡಿಂಗ್ ಆಗಿತ್ತು, ಅದು ಹಾಕ್ಕೊಂಡು ನೆಕ್ಸ್ಟ್ ನಾನು ನಮ್ಮ ಮನೆಗೆ ಬಂದೆ. ಅಲ್ಲಿ ನೋಡಿದ್ರೆ ಫುಲ್ ಪ್ರಿಪ್ರೇಷನ್ ನಡೀತಾಯಿತ್ತು, ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ರು. ಸೊ ಎಲ್ಲ ಫ್ರೂಟ್ಸ್ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೋತಾಯಿದ್ವಿ. ಅಲ್ಲಿ ಲಕ್ಷ್ಮಿ ಕೂರಿಸ್ತೀವಿ. ಸೊ ಇಲ್ಲಿ ಎಲ್ಲ ಫ್ರೂಟ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದೀವಿ. ಸೊ ಇನ್ನೂ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಆಗಿಲ್ಲ. ಆಮೇಲೆ ನಾನು ಡ್ರೈಪ್ ಮಾಡಿಟ್ಟಿದ್ದ ಸ್ಯಾರಿನ ನಮ್ಮ ಅಪ್ಪ ಲಕ್ಷ್ಮಿಗೆ ಉಡಿಸ್ತಾಯಿದ್ರು. ಸೊ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಏನೋ ಉಡಿಸ್ತಾಯಿದ್ರು. ಅದು ಸ್ಯಾರಿ ಕುತ್ಕೋತಾ ಇರಲಿಲ್ಲ, ಬಿಕಾಸ್ ಅದು ಸಾಫ್ಟಾಗಿತ್ತು, ನೆರಿಗೆಗಳು ನೀಟಾಗಿ ಕುತ್ಕೋತಾ ಇರಲಿಲ್ಲ. ಬಟ್ ಏನೋ ಮಾಡಿ ಸಾಹಸ ಮಾಡಿ ಕೂರಿಸ್ತಾಯಿದ್ರು. ಸೊ ಅಷ್ಟರಲ್ಲಿ ನಾನು ಈ ಥರ ಎಲ್ಲ ಫ್ರೂಟ್ಸು ಮತ್ತು ತಿಂಡಿಗಳೆಲ್ಲ ಜೋಡಿಸಿಟ್ಟಿದ್ದೆ. ಆಮೇಲೆ ಲಕ್ಷ್ಮಿಗೆ ಮುಖವಾಡ ಅಲಂಕಾರ ಎಲ್ಲ ನಾನೇ ಮಾಡಿದ್ದು. ಸೊ ಎಲ್ಲ ಆಯಿತು. ಸೊ ದಿಸ್ ಈಸ್ ದ ಫೈನಲ್ ಲುಕ್. ಸೊ ನಮ್ಮನೆ ಲಕ್ಷ್ಮಿ ಈ ಥರ ಕಾಣ್ತಾ ಇದ್ದಾಳೆ ನೋಡಿ. ಅಮ್ಮ ಎಲ್ಲ ಪೂಜೆ ಮುಗಿಸ್ಕೊಳ್ತಾ ಇದ್ರು. ಸೊ ನಾನು ಆವಾಗ ಊಟಕ್ಕೆ ಒಬ್ಬಟ್ಟು ಮಾಡಬೇಕಲ್ಲ, ಅದಕ್ಕೆ ಹೂರ್ಣನ ರೆಡಿ ಮಾಡ್ಕೋತಾ ಇದ್ದೆ. ಪ್ರತಿ ಹಬ್ಬದಲ್ಲೂ ಕೈಗೆ ಕಂಕಣ ಕಟ್ಕೊಂಡಿಲ್ಲ ಅಂದರೆ ಹಬ್ಬ ಫುಲ್ಫಿಲ್ಲೇ ಆಗಲ್ಲ. ಸೊ ಅದಕ್ಕೆ ನಮ್ಮಮ್ಮ ಇಲ್ಲಿ ಕಂಕಣ ಕಟ್ತಾಯಿದ್ರು ನನಗೆ. ಅದಾದಮೇಲೆ ನೈವೇದ್ಯಕ್ಕೆ ಅಂತ ಒಬ್ಬಟ್ಟು ಮಾಡ್ತಾಯಿದ್ದೆ ನಾನು ದೇವರಿಗೆ. ಸೊ ನೋಡ್ತಿರ್ಬೋದು ನನ್ನ ಕುಕ್ಕಿಂಗ್ ಸ್ಕಿಲ್ಸ್ ನಿಮಗಿಲ್ಲಿ ಕಾಣಿಸುತ್ತೆ. ಆ್ಯಂಡ್ ಫೈನಲ್ಲಿ ಹಬ್ಬದ ಊಟ ತಿಂತಾಯಿದ್ದೀವಿ ಎಲ್ಲರೂ. ನಮ್ಮ ಮನೇಲಿ ಪುಳಿಯೋಗರೆ, ಕೋಸಂಬರಿ, ಕಾಬೂಲ್ ಕಡಲೆದು ಪಲ್ಯ, ಒಬ್ಬಟ್ಟು,
ಅನ್ನ ಮತ್ತು ಒಬ್ಬಟ್ಟು ಸಾಂಬಾರು ಎಲ್ಲ ಮಾಡಿದರು ನಮ್ಮಮ್ಮ. ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ನಮ್ಮಮ್ಮ ಅಂತೂ ಅಡುಗೆ ಸೂಪರಾಗಿ ಮಾಡ್ತಾರೆ. ಹಬ್ಬ ಅಂದಮೇಲೆ ಸೂಪರಾಗಿ ರೆಡಿ ಆಗಬೇಕಲ್ಲ. ಸೊ ವರಮಹಾಲಕ್ಷ್ಮಿ ಆಗಿದ್ದರಿಂದ ಸ್ಯಾರಿ ಹಾಕ್ಕೊಂಡಿದ್ದೆ. ಇದು ನಮ್ಮಮ್ಮನ ಸ್ಯಾರಿ. ನನಗಂತೂ ಕಲರ್ ತುಂಬ ಇಷ್ಟ ಆಯಿತು. ಪಿಂಕ್ ವಿತ್ ಗ್ರೀನ್ ಸೂಪರಾಗಿ ಕಾಣ್ತಾ ಇದೆ. ನಾನಂತೂ ನೀಟಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಪ್ರಿಟಿಯಾಗಿ ಕಾಣ್ತಾ ಇದ್ದೆ. ಸೊ ಅದಾದಮೇಲೆ ನಮ್ಮ ಅಕ್ಕ ಇಲ್ಲಿ ರೀಲ್ಸ್ ಶೂಟ್ ಮಾಡ್ತಾಯಿದ್ಲು. ಸೊ ಅವಳದು ನೋಡಿ ಅವಳು ಸ್ಯಾರಿ ಹಾಕ್ಕೊಂಡಿದ್ಲು. ಅವಳು ಕ್ಯೂಟಾಗಿ ಕಾಣ್ತಾಯಿದ್ಲು. ಸೊ ಅವಳು ರೀಲ್ಸ್ ಎಲ್ಲ ಶೂಟ್ ಮಾಡ್ತಾಯಿದ್ಲು. ಸೊ ನಾವು ಅಷ್ಟೇ ರೀಲ್ಸ್ ಶೂಟ್ ಮಾಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದಾಯಿತು. ಲಾಸ್ಟಲ್ಲಿ ನನ್ನ ಫ್ರೆಂಡ್ಸ್ ಮನೆಗೆ ಬಂದಿದ್ರು, ಊಟ ಮಾಡಿಕೊಂಡು ಹೊರಟರು. ಸೊ ಇದಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಇದೇ ರೀತಿ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.